ದೇವರಲ್ಲಿ ನಾವು ಏನನ್ನಾದರೂ ಕೇಳಿಕೊಳ್ಳುವಾಗ ನಮ್ಮ ಅಂದಿನ ಮನಸ್ಥಿತಿಯ ಅನುಗುಣವಾಗಿ ಏನು ಬೇಕೋ ಅದನ್ನು ಕೇಳುತ್ತೇವೆ. ನಮ್ಮಲ್ಲಿ ಹೆಚ್ಚಾಗಿ ಏನಾದರೂ ಕೇಳುವಾಗ ಇಲ್ಲ ಎನ್ನುವ ಭಾವನೆ ಮನಸ್ಸಿನಲ್ಲಿ ಇರುತ್ತದೆ. ಇದನ್ನು ಲಿಮಿಟೆಡ್ ಬಿಲೀಫ್ ಅಂತ ಕರೆಯುತ್ತಾರೆ. ಅಂದರೆ ನಾವು ನಮ್ಮ ಮನಸ್ಸಿಗೆ ಒಂದು ಪರಿಮಿತಿಯನ್ನು ಹಾಕಿಕೊಂಡು ಏನನ್ನಾದರೂ ಬೇಡುತ್ತೇವೆ. ಆದರೆ ದೇವರು ಕೊಡುವವನು. ಹಾಗಾಗಿ ಅವನಿಗೆ ಏನನ್ನು ಕೊಡಬೇಕು, ಯಾವಾಗ ಕೊಡಬೇಕು ಹಾಗೂ ಎಷ್ಟನ್ನು ಕೊಡಬೇಕು ಎನ್ನುವುದು ನಮ್ಮಕ್ಕಿಂತ ಚೆನ್ನಾಗಿ ತಿಳಿದಿರುತ್ತದೆ. ಏನನ್ನೇ ಕೇಳಿಕೊಳ್ಳುವಾಗಲೂ ಹಿಂಜರಿಕೆ ಮಾಡದೆ ನಮಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ದೇವರಲ್ಲಿ ಕೇಳಬಹುದು. ಆದರೆ ಅದನ್ನು ಅಳೆದು ಸುರಿದು ಎಷ್ಟು ಕೊಡಬೇಕು ಎನ್ನುವ ಲೆಕ್ಕಾಚಾರಗಳು ದೇವರಿಗೆ ಬಿಟ್ಟಿದ್ದು. ಅದು ಆರೋಗ್ಯವೇ ಆಗಿರಬಹುದು, ಹಣವಾಗಿರಬಹುದು, ಸಂಬಂಧಗಳಾಗಿರಬಹುದು. ದೇವರಿಗೆ ಯಾವಾಗ ಎಷ್ಟು ಕೊಡಬೇಕು ಅನ್ನುವುದು ಗೊತ್ತು. ಈಗ ಒಂದು ಉದಾಹರಣೆಯೊಂದಿಗೆ ನಾನು ಅದನ್ನು ವಿವರಿಸುತ್ತೇನೆ. ನಿಮಗೆ ಒಂದು ಮನೆಯ ಅವಶ್ಯಕತೆ ಇದೆ. ನೀವು ದೇವರಲ್ಲಿ ಕೇಳುತ್ತೀರಿ, ನನಗೊಂದು ಪುಟ್ಟ ಮನೆ ಬೇಕು. ಆದರೆ ದೇವರಿಗೆ ನಿಮಗೊಂದು ದೊಡ್ಡ ಮನೆಯನ್ನು ಕೊಡುವ ಆಸೆ ಇದೆ. ಇಲ್ಲಿ ನಿಮ್ಮ ಅವಚೇತನ ಮನಕ್ಕೂ ಹಾಗೂ ಬ್ರಹ್ಮಾಂಡಕ್ಕೂ ಒಂದು ಸಣ್ಣ ಘರ್ಷಣೆಯ ತರಹ ಆಗುತ್ತದೆ. ಹಾಗೂ ಇದೇ ಒಂದು ಎನರ್ಜಿ ಬ್ಯಾರಿಯರ್ ಆಗಿ ವರ್ಕ್ ಮಾಡುತ್ತದೆ.